ಏನ ನವಯತ್ತಿ ನೀನು ಇಂಥ ಪತ್ರೊಳಿನ ಎಲ್ಲೂ ನೋಡಿಲ್ಲ ನಾನು. ಅಲ್ಲ ಹರಿದ ಮಗಗೆ ಹಂಗೆ ಮಾಡಿಸೋದು. ತನಗೂ ಒಬ್ಬ ಮಗ ಅದಾನ, ಖಬರ್ ಬೇಡ ಖಬರ್ಗೇಡಿಗೆ. ಇಂಥ ಪಾಡ್ಸು ಇಂಥವೆಲ್ಲ ತಲೆಯಾಗಿರ್ತಾವಲ್ಲ, ಇವಕ್ಕೆ ಮಂದಿ ಮಕ್ಕಳು ಏನು ಖಬರ್ ಇರಂಗಿಲ್ಲ ಬಿಡ ನೀನು. ಅತ್ತಾಗ ಅವ್ರದ್ದು ಬರೀ ತಮ್ಮ ಜೀವನ ತಮ್ಮದು ಅಷ್ಟೇ ಗೊತ್ತು, ಅದನ್ನು ಬಿಟ್ರೆ ಏನೂ ಗೊತ್ತಿಲ್ಲ ಅವಕ್ಕೆ. ಆದರೂ ಏನೇ ಅನ್ಲೆ ಸಾವಿತ್ರಿ, ನನಗೆ ಇಂಥ ಮಂದಿನ ಕಂಡ್ರೆ ಸೇರಿಗೆ ಬರೋದು ನೋಡವ ಯಾವ. ಬಂದ್ರೆ ಬರವಾಳಕ್ ಬಿಡು, ನಾನೇನು ಮಾಡ್ತಾಳಾಕಿ ಆಕಿಗೆ ಅಂತೇನು ತಡಿ ಈಗ. ಇವ್ವ ಸುಮ್ಮನಿರುವೆ, ನೀನೇನು ಕೆದರ್ಕೇರ್ ಹಾಕೊಂತಿ? ಯಾಕೆ ಆಫೀಸರ್ರಿ ನೋಡಿದ್ರೆ ನೋಡ್ಲಾರ್ದಂಗೆ ಹೊಂಟಿಯಲ್ಲ, ನಿಂದ್ರಿಲ್ಲೇ. ಐ ಇಲ್ವೇ, ನಾ ಏನು ನೋಡಿದ್ದಿಲ್ಲ, ಯಾವ ಲಕ್ಷದಾಗ ಹಂಗೆ ಹೊಂಟಿದ್ ನಾನು. ಮತ್ತೆ ಲಕ್ಷ ನಿನಗೆ ಬರೀ ಯಾರಿಗೆ ಏನು ಮಾಡಿಸ್ಲಿ, ಯಾರ ಮನೆ ಮುಂದೆ ನಿಂಬೆನ್ನು ಹೋಗಿಲಿ, ಇದ ಲಕ್ಷ ನಿನಗೆ. ಮತ್ತೇನು ಲಕ್ಷ ಇರ್ತದೆ ನಿನಗೆ? ಯಾಕೆ ಬೇ ದೊಡ್ಡವ, ಮರ್ಯಾದೆ ಕೊಟ್ಟಿದ್ದು ಹೆಚ್ಚಾತ ನಿನಗೆ? ಹೆಂಗೆ ಮಾತಾಡ್ತೀಯಲ್ಲ? ನಿನ್ನಂತಕ್ಕೆ ಹೆಂಗೆ ಮಾತಾಡ್ಬೇಕವ? ಮತ್ತೆ ನನಗೆ ಜೋರು ಮಾಡ್ತೇನ? ಮತ್ತೇನು ನನಗಂತದ್ದು ಗೊತ್ತಿಲ್ಲವ, ಪಾಠ ಮಾಡಿಸೋದು ನಿಂಬೆನ್ನೋಗಿದು. ನಿನಗೆ ಯಾ ಬಿತ್ತರು ಹೇಳಿದ್ದು? ಯಾ ಬಿತ್ತರು ಹೇಳ್ಬೇಕು? ನಾ ಏನು ನೋಡಿಲ್ಲ ಅಂತ ಮಾಡ್ಯಾನ? ಆ ಸರೋಜಿ ಮನೆ ಮುಂದೆ ಹೋಗಿ ನಿಂಬೆನ್ನು ಹೋಗೋದು ಬಂದಿದ್ದು. ನಾನು ಪತ್ರೊಳಿ ಸರೋಜಿ ಮನೆ ಮುಂದೆ ನಿಂಬೆನ್ನು ಹೋಗೋದು ಬರ್ತೀನ? ನನ್ನ ಕಾಲು ಆಕೆ ಮನೆ ಮುಂದೆ ಹೆಜ್ಜೆ ಇಡಂಗಿಲ್ಲ. ನಿನ್ನ ಕಾಲು ಆಕೆ ಮನೆ ಮುಂದೆ ಹೆಜ್ಜೆ ಇಡ್ಲಿಕ್ಕಂದ್ರೆ ಮತ್ತೆ ಮಾತು ಯಾಕೆ ಹಿಂಗೆ ತಡವರ್ಸಿ ಬರಕತ್ತಾವ ನೀನು? ಒಮ್ಮಿದ್ದ ಮಕ್ಳು ಹಿಂಗೆ ಕೇಳಿದಲ್ಲ, ಅದಕ್ಕೆ ಹಂಗಾದವು ಅಷ್ಟ. ಯಾರು ನಿನಗ ಆ ಸರೋಜ್ ಹೇಳಿದ್ಲನ? ಮಾಡ್ತೀನಿ ತಡಿ ಆ ಪತ್ರೊಳಿಗೆ, ನಾನು ಸುದ್ದಿಗೆ ಬರಬೇಡ ಅಂತ ಮೊನ್ನೆ ಹೇಳಿನ ಕಸಬರಿಗೆ. ಮಾಡ್ತೀನಿ ಕಿನ್ ಮನೆಗೆ ಹೋಗಿ ಮಾಡಿ ಬರ್ತೀನಿ. ನಿಂದ್ರೆ ಇದೇನು ಮಕಾಶೆ ಇದೆ ಇದು? ನಿಂದ್ರ ಅನ್ನೋದ್ರಾಗ ಹೋಗೇ ಬಿಡುತ್ತಲ್ಲ ಕಸಬರಿಗೆ. ಯವ್ವ ಎತ್ತಿ, ನೀನು ಸುಮ್ಮನೆ ತಣ್ಣಗಿರಕ್ಕೆಲ್ಲವ ಯವ್ವ. ನೋಡಿ ಹೋಗಿ ಸರೋಜ ಮನೆ ಮುಂದೆ ಜಗಳ ತಕೊಂಡಿರ್ತಾ, ಮಗ ಹಿಂಗಾಗಿದ್ದಕ್ಕದ ಪಾಪ ಸತ್ತು ಬದುಕೈತಿ, ಮತ್ತದ್ರಾಗ ಇದೊಂದು ಆಡೋದಕ್ಕೆ. ನಡಿ ನಾವು ಸರೋಜ ಅವನ ಮನೆ ಕಡೆ ಹೋಗೋಣ, ನಡಿ ಏನು ಮಾಡ್ತಾಳೆ ನೋಡೋಣ ಈ ಬೊಬ್ನಿ. ಅಲ್ಲ, ಈ ಹುಡುಗ ಮುಂಜಾನೆ ಬರ್ತೀನಿ ಅಂತ ಹೇಳಿದ್ದಿ, ಇಷ್ಟೊತ್ತಾದ್ರೂ ಎಲ್ಲಿ ಬರಲೇ ಇಲ್ಲಲ್ಲ? ಯಾರ ಗೆಳೆಯರ ಪಳೆಯರ ಜೊತೆ ಮಾತಾಡ್ಕೊಂತ ಏನವ ಈ ಹುಡುಗರು ಫೋನ್ ಅದ ಹಚ್ಚಿ ಹೇಳಂಗಿಲ್ಲ ರೀ? ಹುಡುಗ ಎಲ್ಲದ ಒಂದು ಸ್ವಲ್ಪ ಫೋನ್ ಅದ ಹಚ್ಚಿ ಕೇಳ್ರಿ. ಅವ ಏನು ಸಣ್ಣ ಹುಡುಗನ ಬರ್ತಾನ ಬಾ ಒಳಗೆ, ಏನು ನಿಂದ ಅಂತೀನಿ ನಾನು. ನಿಮಗೇನು ಗೊತ್ತು? ಮೊದಲ ಜನ ಸರಿ ಇಲ್ಲ, ಫೋನ್ ಹಚ್ಚಿ ಕೇಳ್ರಿ ಒಂದು ಮಾತು ಎಲ್ಲದನಂತಂದು. ಹೋಗೋ ಮಾರಾಯ, ಹೆಚ್ಚಿಂದ ಮಾರಾಯ ನಿಂದ. ಏನು ಒಂದು ತಾಸು ತನ್ನ ಕುಂತೇನಂದ್ರೆ ಬಿಡುದಿಲ್ಲ. ನಾ ಹಚ್ಚಿನಿ ಬರಾಕತ್ತಾನಂತ, ಇಲ್ಲೇ ಈಗ ಬಸ್ ಸ್ಟ್ಯಾಂಡ್ನಾಗ ಇಳ್ದಾನಂತ, ಬಾ ಒಳಗ. ಹೌದಾ, ಬಸ್ ಸ್ಟ್ಯಾಂಡ್ನಾಗ ಅದನಂತನು? ಹಂಗಾರೆ ಬರ್ತಾನೆ ಈಗ. ಅಕ್ಕ ಬಂದ ಬಿಟ್ಟು ನೋಡಲ್ಲಿ, ಹಿಂದೆ ನೋಡು ಒಂದು ಸ್ವಲ್ಪ. ಯಪ್ಪ ಶಶಾಂಕ, ಬಂದೇನು? ಆರಾಮದ್ಯಾಯಪ್ಪ? ಈಗ ಬಂದ? ಹ್ಞೂ ಬೇ, ಈಗ ಬಂದು ನೋಡು. ಆರಾಮದಿ ಇಲ್ಲ ನೀನು? ಯಪ್ಪ ನೀ ಆರಾಮದಿಲ್ಲ? ಹ್ಞೂನಪ್ಪ, ನಾವು ಆರಾಮದೀವಿ. ಬಾ ಒಳಗೆ ಬಾ. ನಾನು ಆರಾಮದೇನು ನೋಡಪ್ಪ, ಬಾ ಒಳಗೆ. ನಿಮ್ಮ ಅವ್ನ ಏನು ನೋಡೋಕ್ಕಾಗವಲ್ತು, ಯಾವಾಗ ಬರ್ತಾನೆ ಗೆಜ್ಜಿ ಕಟ್ಕೊಂಡು ಕುಣ್ದಂಗೆ ಮಾಡ್ತಾವ ನೋಡಪ್ಪ. ಹೌದಾ ಬೇ? ಇವ್ರಿಗೇನು ಗೊತ್ತಾಗತ್ತೆ, ಬಾರಪ್ಪ ಹಡದ ಕಳ್ಳಿಂದ. ಬಾ ಒಳಗೆ ಬಾ, ನೀನು ಅವ್ರು ಹಂಗೆ ನಕಲಿ ಮಾಡೋರ. ಹೌದು, ಈಗೀಗ ಒಬ್ಬಕಿಗೆ ಮಗ ಅವ, ನನಗೇನು ಮಗ ಅಲ್ಲ ನೋಡು. ಅಯ್ಯ ಸ್ವಲ್ಪ ಸುಮ್ಮನೆ ಇರ್ತೀರ, ಒಳಗೆ ಬರ್ಬೇಕಾರೆ ಬೇಡ. ಬಾರು ಮಾರಾಯ, ಏನು ಬಡ್ದ ಬಿಡ್ತಿ ಏನಂತೀನಿ ನಾನು, ಬರ್ರಿ. ಬಾರಪ್ಪ, ಕೈಕಲ್ ಮಾಡಿ ತಕೊಂಡು ಕುಂದ್ರ ನೀನಿಲ್ಲ, ನಾ ಬ್ಯಾಗ್ ಒಳಗೆ ಇಟ್ಟು ಬರ್ತೀನಿ ಊಟಕ್ಕೆ ಹಚ್ಕೊಂಡು. ಯಾವಾಗ ತಿಂದಿಯೇ ಏನ? ಬ್ಯಾಗ್ ಒಂದ ಯಾಕೆ, ಅವನು ಹೊತ್ಕೊಂಡ್ ಬರ್ಬೇಕಿಲ್ಲ? ಸ್ವಲ್ಪ ಸುಮ್ ಕುಂದ್ರ ನೀವು. ಲೇ ನೀನು ಕೂದಲ ನೋಡ್ಕೊಲೆ, ಬಾಂಡೆ ತಿಕ್ಕುತ್ತಂತೀಗ ಕೂದಲನ್ನು ಚಂದಂಗೆ ಕಟಿಂಗ್ ಮಾಡ್ಸಕ್ಕೆ ಬರಂಗಿಲ್ಲ ನಿನಗೆ. ಮೊನ್ನೆ ಶ್ರಾವಣ ಹೋಗಿತಿ, ನೀನು ಏನಪ್ಪ ಬೇರೆ ಊರಾಗದಿರ ಅಂತ ನಿಮ್ಗೆ ತಿಳೋದಂಗೆ ನೀರುದು. ನೀನು ನೌಕರಿ ಮಾಡ್ತೀಯಲ್ಲ, ಅಲ್ಲಿ ಏನೋ ಅನ್ನಂಗಿಲ್ಲ ನಿನಗೆ ಕಟಿಂಗ್ ಮಾಡಿಸ್ಕೊಂಬಾಗಿ ಅಂತಂದು. ಬಂದು ಬಿಡ್ಲೆ ಚಾಲು ಮಾಡಬೇಡ್ರಿ, ಸುಮ್ ಕುಂದ್ರ ಸ್ವಲ್ಪ. ಈಗೊಬ್ಬಕ್ಕೆ ಏನಾರು ಹೇಳಿದ್ರು ನಡಕ್ ಬರ್ತಾಳ, ಏನಾರು ಮಾಡ್ಕೊಂತ ಹೋರುತ್ತಾ. ಯಪ್ಪ ಫ್ಯಾಷನ್ ಯಪ್ಪ ಇದು, ನೀ ಏನು ಎಲ್ಲದಕ್ಕೂ ಹಿಂಗೆ ಅಂತಿಪ್ಪ ನೀ. ಏನು ಫ್ಯಾಷನ್ನ ಏನು ಮಣ್ಣಂಗಟ್ಟಿನ, ಹೋಲ್ ಬಿಡಪ್ಪ, ನಾವು ಹೇಳಿದ್ರೆ ನಿಮಗೆ ಸಿಟ್ಟು ಬರ್ತೈತಿ. ಅಂದಂಗೆ ಯವ್ವ, ಅದ್ರಾಗ ನಿನಗೆ ಅಪ್ಪಗೆ ಅರ್ಬಿ ತಂದು ನೋಡ್ಬೇ ಬ್ಯಾಗ್ನಾಗ ತೊಕ್ಕೋರೆ ಅವನ್ನ. ಹೌದಾ, ಅರಬಿ ತಂದಿಯಾ? ತಡಿಪ್ಪ ನೋಡ್ತೀನಿ ತಡಿ, ಮೊದಲು ಊಟ ಮಾಡು. ಸೀರಿ ಪಾರಿ ಅಂದ್ಬಿಟ್ರೆ ಹೀಗೆ ಹೀರಿಕಾಯಿ ಹಾಕಳ, ಹೀರಿಕಾಯಿ. ಏನಿಲ್ಲ, ನಾವು ಸ್ವಲ್ಪ ಹೊರಗೆ ಹೋಗ್ಬರ್ತೀನಿ, ಕೆಲಸ ಐತೆ ನಂದು. ಊಟ ಮಾಡಿ ಹೋರಿ, ಆಲೆ ಮಧ್ಯಾಹ್ನ 3 ಆತು. ಬೇಡ, ಮುಂಜಾನೆ ಒಂದು 6 ಬಿಸಿ ರೊಟ್ಟಿ ತಿಂದೀನಿ, ಅವ ಇನ್ನೂ ಕರಗಿಲ್ಲ. ರಾತ್ರಿ ಊಟ ಮಾಡ್ತೀನಿ ಒಮ್ಮೆ, ಮಧ್ಯಾಹ್ನ ಏನು ಬ್ಯಾಡಿಗ. ಆತಾಳ ಹೋರಿ. ಹಂಗ ಪಾರ್ವತಿ ಅವ್ರ ಮನ್ಯಾಗ 1 kg ಬೆಣ್ಣೆ ಹೇಳಿದ್ ನೋಡು, ಕೊಡು ಅಂತ ಹೇಳಿ ಹೋರಿ ಅವ್ರಿಗೆ. ಆತು. ಯಪ್ಪ ಊಟ ಮಾಡಿ ಮುಕ್ಕರ್ಲೇ. ಅವು ಹಚ್ಕೊಂಡ್ರೆ ಬರ್ಲಿ ತಡಿಪ್ಪ. ಇನ್ನ ಕುಕ್ಕರ್ ಸೀಟಿ ಬಿಡಾಕ್ತಡ್ರಿ, ಮಕ್ಕಳು ಸ್ವಲ್ಪ ಹೊತ್ತು.
ಹ್ಞೂ ಆತು ತಗೋ ನಾನು ನಡೀತೀನಿ ನೋಡು. ಹಚ್ಕೊಂಬರ್ಲೇಪ ಶಶಾಂಕ. ಅಯ್ಯ ನಿದ್ದೆ ಹತ್ತೇನು ಹುಡುಗಗ. ಮಕ್ಕಳು ಬಿಡು, ಹಿಕ್ಕಟ್ಟು ಹಚ್ಕೊಡ್ತೀನಿ ಊಟಕ್ಕೆ. ಹೊರಗೆ ಹೋಗಿ ಮಾತಾಡಕ್ಕೆ ಕುಂತ್ಲ ಅಂದ್ರೆ ನಿಮ್ಮ ತಂಗಿ ಎಷ್ಟೊತ್ತಿಗೆ ಬರ್ತೀನಿ ಏನು ಗೊತ್ತಾಗಿಲ್ಲ ನೋಡ್ರಿ ಈಕಿಗೆ. ಇನ್ನೂ ಬಂದಿಲ್ಲ ನೋಡಿ ಇನ್ನ ಮಟ. ಏನು ಊರಾಗ ಹಿರಿತನ ಮಾಡಕತ್ತಾಳ ಏನ. ಬರ್ತಾಳ ತಡ್ರಿ, ಬರ್ತಾಳ. ಇಲ್ಲೇ ಏನ್ರ ಕೆಲಸ ಇರ್ಬೇಕು, ಬರ್ತಾಳ. ನೀವು ಅದಿರಲ್ಲ ಮಾತಾಡತ್ತೀವಿ. ಏತಮ್ಮ ಅತ್ತ ಹುಡ್ಕೊಂಡು ಹೋಗ ಪದನ. ಇಲ್ಲ ನಮ್ಮ ತೋಟದ ಬಿಡಬೇಡ, ಗಿಡ ಎಲ್ಲ ತಿಂದಾವ ನೋಡು ಮೊನ್ನೆ. ಬಂದ್ ನೋಡು ಹುಡ್ಕೋ. ಬಂದಂಗ ಆತ್ ನೋಡ್ರಿ ಸೈರನ್. ಎಣ್ಣ ಬಾಳತ್ತಾತನ ಬಂದು. ಎಲ್ಲಿ ಹೋಗಿದ್ದು ಇಷ್ಟೊತ್ತನ? ಈಗ ಬಂದು ಬಾಳತ್ತಾತನ ಏನ ಬಂದ್ ಅಂತೇಳಿ. ಸರೋಜಿ ಮಗ ಆರಾಮಿದ್ದಿದ್ದಿಲ್ಲಲ್ಲ, ಅಲ್ಲಿ ಮಾತಾಡ್ಸಕ್ ಹೋಗಿದ್ವಿ ನಾನು ರಾಧಕ್ಕ ಎಲ್ಲಾರು. ಆರಾಮಾತ್ರಿ ಆ ಹುಡುಗಗ, ಆರಾಮಾತು. ಆಕೆ ಗಂಗವ್ವ ಏನ ಮಾಡ್ಸಿದ್ಲಂತ ಪಾಪ ಆ ಹುಡುಗಗ. ಏನ ಚಾ ಕುಡಿದ್ರಿಲ್ಲ? ರಾಣಿ ಮಾಡ್ಕೊಡ್ಲೇ ಇಲ್ಲ? ಹಾಂ ಚಾ ಮಾಡ್ಕೊಟ್ಟಿದ್ಲವ, ಚಾ ಕುಡ್ದ ಕುಂತೀವಿ. ಈಗೇನು ಸದ್ಯಕ್ಕೇನು ಬೇಡ. ಏಯ್ ಇಬ್ರು ಯಾಕೆ ಒಟ ಹಚ್ಚಿರಿ? ಅದಾಗೆದ್ದು ಆಟ ಆಡಿ ಹೋಗ್ಬರ್ರಿ. ನಾವೆಲ್ಲೂ ಕುಂತೇನು ಮಾತಾಡಂಗೆ ಇಲ್ಲ, ಹಂಗ ಬಂದ್ಬಿಡ್ತಾ ಆಯ್ಕೆ ನಮ್ಮವ್ವ. ಬೀಳ್ತಾವ ಇನ್ನ ನಿನಗ ಸುಮ್ ಹೊಕ್ಕಿಲ್ಲ. ಲಾ ಯಾರ್ಲಾ ತಮ್ಮ ನೀನು? ಅತ್ತ ಬಿಡಾಕ್ ಹೋಗ್ಬೇಡ್ರಿ ದನನ ಹೊಡ್ಕೊರಿ. ಕಾಯಿಪಲ್ಲೆ ಗಿಡ ಅದಾವಲ್ಲಿ ತುಳಿದು ಗಿಡದಿತ್ತೆ, ಹೊಡ್ಕೊರ ಯಪ್ಪ. ಯಾರು ನೀನು? ಮುಲಿ ಮನಿ ಸಂತ್ಯಾನ? ಈ ಅತ್ತೆಯರ್ ಹಿಂದೆ ತೋಟದಾಗ ಹೋಗಿದ್ದಂಗ ಅದಾರ. ಬಿದ್ದಿಗಿದ್ರೆ ಏನು ಮಾಡ್ತಿದ್ದಾರು? ಹೋಗ್ಬೇಡಂತ ಎಷ್ಟು ಸಲ ಹೇಳಿದ್ರು ಮತ್ತೆ ಅಲ್ಲೇ ಹೋಗ್ತಾರ. ನೋಡು ಹೋಗು, ಕರ್ಕೊಂಬ ಹೋಗು. ಎಲ್ಲಿ ಹೋಗ್ಯಾಳ ನೋಡು ಹೋಗು ನಮ್ಮವ್ವ. ಓಯ್ ಮುದುಕಿ ನಡಿ ಒಳಗೆ, ಇಲ್ಲಿ ನಿಂತು ಬಿಡ್ತಾಳ. ನಿಮ್ಮ ಬಿದ್ದಿಗಿದ್ರೆ ಏನು ಮಾಡ್ತಿದ್ದಿ? ಬಾ. ಹಗರ್ಕ ಕಾಲಾಗ ಸಾಮಾನು ನೋಡ್ಬೇ. ಹಗರ್ಕ ಏನು ಕಾಣವಲ್ಲು ಏನು ತೀರ ಕಣ್ಣು? ಅರೇ ಹುಡುಗಲ್ಲ ನಾನು ಬರ್ತಾ ಕಣ್ಣು ಚಂದಂಗ ಕಾಣಾಕ. 95 ವಯಸ್ಸಾದವು. ನನ್ನ ವಯಸ್ಸಿನ್ಯಾಗ ನೀವು ಹೆಂಗಿರ್ತೀರಿ ನೋಡ್ತೀನಿ ನಾನು. ಅಲ್ಲ ಕಾಗೆ ಮುದುಕಿ, 95 ವರ್ಷ ಆಗ್ಯಾವ ಈಗ ನಿನಗೆ. ನನಗೆ 95 ವರ್ಷ ಆಗೋ ಮಟನೂ ನೋಡ್ಕೊಂತ ಇಲ್ಲೇ ಇರೋಕೆಂತೀಕಿ. ವಾ ಬಾ ಬಾ ಬಾ, ಬಲೆ ಆಸೆ ಅದ ಬಿಡು ನಿನಗೆ. ಕರ್ಕೊಂಬಂದೆ ಅಪ್ಪ, ಚಲೋ ಆತ್ ಬಿಡು. ಅಲ್ಲಿ ಕುಂದ್ರಸು ಸೋಫಾ ಮ್ಯಾಗ. ಹೋಗ್ಬೇಡ ಅಂದ್ರು ಕೇಳೋದೇ ಇಲ್ಲ, ಎದ್ದದ್ದು ಹೊಕ್ಕಾರ ಹಂಗ. ಅಲ್ರಿ ಅತ್ತೆರ ಬಿದ್ದಿಗಿದ್ರೆ ಏನು ಮಾಡ್ತೀರಿ? ಹೋಗ್ಬೇಡ ಅಂದ್ರು ಹೊಕ್ಕಿರಲ್ಲ. ಒಂದು ಕಡೆ ತನ್ನ ಕುಂದ್ರಕ್ಕೆ ಆಗೋದೇ ಇಲ್ಲ ನಿಮಗೆ. ಏನ ಹೋಗ್ಬೇಡಂತೀಯ ನನಗೆ? ನನ್ನ ಮನೆ ನನ್ನ ತೋಟಲೆ ನೀನೇನು ಹೋಗ್ಬೇಡಂತಿ ನನಗೆ? ನಾ ಅಡ್ಡಾಡಾಕೆನ ನಾ ತಂದಿದ್ದು ಮೂಳು ನೀನು ನನಗೆ ಮಾತಾಡ್ತೀಯನ? ಹಾಂ ನೋಡ್ರಿ, ನಾ ಹೇಳಿದ್ರಿ ಹಿಂಗಂತಾರ, ಅದಕ್ಕೆ ನೀವೇ ಹೇಳಿ ಕರ್ಕೊಂಬರ್ರಿ ಅನ್ನೋದು. ನೀವೇ ಹೇಳ್ರಿ ಅಂದ್ರೆ ಕೇಳ್ತಾರ ಅವರು ಅತ್ತೆಯರು. ಭಾಗ್ಯವ ವಯಸ್ಸಾದಾರ ಹಂಗವ ಮತ್ತವ್ರು ಅವ್ರು ಮಾತಾಡೋದ ಹಂಗೆ. ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಂತಿದ್ದಿ? ನೀ ಹೇಳುದು ಅವ್ರು ಹಿಂಗತೆ ಅನ್ನೋದು ಇವೆಲ್ಲ ಇರುದ ವಯಸ್ಸಾದ್ಮ್ಯಾಗ ಸುಮ್ ಕುಂದ್ರಂಗಿಲ್ಲ ಅವರು. ಹಿಂಗೆ ಒಟ್ಟು ಏನರ ಒಂದು ಮಾತಾಡ್ಬೇಕು ಅವ್ರಿಗೆ. ಹ್ಞೂ ಏನ, ನಾನು ಏನು ತಲೆ ಕೆಡಿಸ್ಕೊಳಕ್ ಹೋಗಲ್ಪ. ಅವ್ರು ಅನ್ನೋದು ನಾವು ಅನಿಸ್ಕೊಳ್ಳೋದು ಇರೋದ ಅದು. ಮತ್ತೆ ಸಂಕೇತ, ನೀ ಅಡ್ಡಕ್ಕೇನ ಅಡ್ಡ ಹೋಗಪ್ಪ, ಅಲ್ಲ ಕೊನೆ ಮುಖ ಹೋಗು. ಹ್ಞೂ ಅತ್ತಿ, ಹೋಗಿ ಮಲ್ಕೊತೀನಿ. ರಾಣಿನೂ ಯಾಕೆ ಬರಲೇ ಇಲ್ಲಿನ? ಸಂಕೇತ, ಇಫ್ ಯು ಡೋಂಟ್ ಮೈಂಡ್, ನಾನು ಡಾಕ್ಯುಮೆಂಟ್ ಸ್ವಲ್ಪ ಅರ್ಜೆಂಟ್ ಸಬ್ಮಿಟ್ ಮಾಡೋ ಇದ್ದು, ಸೊ ಅವನ್ನೆಲ್ಲ ಜೋಡಿಸ್ಬೇಕಾಗಿತ್ತು. ಸ್ವಲ್ಪ ಹೆಲ್ಪ್ ಮಾಡ್ತಿ? ಹಾಂ ಮಾಮ ಬಾ, ಅವನು ಜೋಡ್ಸುನು. ಮತ್ತು ನಾವು ಹೊಸ ಮನೆ ತೊಗೊಂಡಿವಲ್ಲ ಇಲ್ಲಿ, ಅದ್ರೂ ಒಂದು ಸ್ವಲ್ಪ ಡಾಕ್ಯುಮೆಂಟ್ಸ್ ಚೆಕ್ ಮಾಡಬೇಕಾಗಿತ್ತು. ಮಾಡೋಣ ಬಾ. ಸರಿ, ರಾಣಿ ಮದುವಂತೂ ಮತ್ತು ಆ ಹುಡುಗನ ಜೊತೆನ ಅಂತ ಫಿಕ್ಸ್ ಆಯ್ತು ಈಗ ರಾಮನ್ ಜೋಡಿ. ಅದಕ್ಕೆ ಈಗ ಬರ್ಮಣ್ಣವ್ರನ್ನ ಕರೆಸಿ ಒಂದಿನ ಮಾತಾಡಿ ಅವ್ರನ್ನ ಕನ್ಯಾ ನೋಡಕ್ಕೆ ಬಂದ್ಬಿಡ ಅಂತ ಹೇಳ್ರಿ. ಲಗು ಲಗು ಮದುವೆ ಮುಗಿಸ್ಬಿಡೋಣ. ಲೇಟ್ ಮಾಡೋದ್ರ ಏನಾಯ್ತು? ಹುಡುಗ ಹುಡುಗಿನೂ ಒಪ್ಕೊಂಡಾರ. ನಾನು ಅದನ್ನೇ ಯೋಚನೆ ಮಾಡಾಕತ್ತಿದ್ದೆ. ಲಗು ಲಗು ಮುಗಿಸ್ಬಿಡೋಣ, ಮತ್ತೇನು ಲೇಟ್ ಮಾಡೋದು? ಮತ್ತು ನಮ್ಮ ರಾಮಗೂ ಒಂದು ಕನ್ಯಾ ನೋಡಿ ಮದುವೆ ಮಾಡ್ಬೇಕಲ್ಲ ಇನ್ನು. ಅದ್ರ ಸಲುವಾಗಿ ಈಗಿದ್ದು ಬಡ ಬಡ ಮುಗಿಸಿದ್ರೆ ಮುಂದತ್ತಾಗ ಅವ್ನು ಮಾಡಿ ಲಾಸ್ಟ್ ಈಗ ಚಿನ್ನೊಂದು ಮಾಡಕ್ಕೆ ಬರುತ್ತೆ. ರೀ, ನಮ್ಮ ರಾಮುಗ ಬೇರೆ ಕಡೆ ಕನ್ಯಾ ನೋಡೋಕ್ಕಿಂತ ನಮ್ಮ ಸೋನನ್ ತಗೊಂಡ್ರೆ ಹೆಂಗಾಗತ್ತೆ ರೀ? ಹೇ, ವಯಸ್ಸಿನ ಅಂತರ ಭಾಳ ಆಗುತ್ತೆ ಇಬ್ಬರು ನಡ್ಬರ್ಕ. ಏನು ಮಾತಾಡ್ತೀನಿ ನೀನು? ಅಯ್ಯ, ಭಾಳ ಏನಾಗಲ್ಲ, 11 ವರ್ಷ ಅಷ್ಟೇ ಆಗುತ್ತೆ. ನನಗೂ ನಿಮಗೂ ಇಲ್ಲ ನೀಗ 10 ವರ್ಷ ಐತಿ ಅಂತರ. ಆದರೂ ನಾವಿಬ್ರು ಚಂದಂಗಿಲ್ಲ ನೀಗ. ನಮ್ಮದು ಬೇರೆ, ಈಗಿನ ಹುಡುಗ ಹುಡುಗಿದು ಬೇರೆ. ನಿನಗೆ ಅರ್ಥ ಆಗಂಗಿಲ್ಲ, ಸುಮ್ಮನೆ ಇರು. ಏನಂತೀರಿ ಮಾವರ? ಹೌದವ, ಭಾಳ ವಯಸ್ಸಿನ ಅಂತರ ಆಗುತ್ತೆ. ಬೇಡ, ನನಗೇನೋ ಇಷ್ಟ ಇಲ್ಲ. ರಾಮುಗ ಹೊರಗೆ ಬೇರೆ ಹೆಣ್ಣು ನೋಡಿ ಮಾಡೋಣಂತ. ವಯಸ್ಸಿನ ನಂತರ ಭಾಳ ಆಗುತ್ತೆ. ಅದು ಅಲ್ದ ನಮ್ಮ ಸೋನುಗೆ ಇನ್ನೂ ಕೆಲಸ ಏನೂ ಬರುವುದಿಲ್ಲ. ಆಕಿ ಇನ್ನೂ ಅಷ್ಟು ದೊಡ್ಡಕ್ಕಿಲ್ಲವಾ? ಹಂಗಂತೀರ? ಆತ್ ಬಿಡಪ್ಪ, ಬೇಡಂಗಂದ್ರೆ.